ಎಲ್ರಿಗೂ ನಮಸ್ಕಾರ. ಇವತ್ತು ಶಾಸ್ತ್ರೀಯ ಭಾಷೆಗಳು ಅಂತಕ್ಕಂತಹ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಶಾಸ್ತ್ರೀಯ ಭಾಷೆಗಳು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತಕ್ಕಂತಹ ವಿಷಯದ ಬಗ್ಗೆ ಕೊಡ್ತಾರೆ. ಇಲ್ಲಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬರ್ತಕ್ಕಂಥದ್ದು ಮುಖ್ಯವಾಗಿ ಎಲ್ಲಿ ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ವಿಷಯ ಅಂತ ನನಗೆ ರಾಜ್ಯಶಾಸ್ತ್ರ ವಿಷಯದಲ್ಲಿ ಪೊಲಿಟಿಕಲ್ ಸೈನ್ಸ್ ನಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಅಂಶಗಳು ಕಂಡು ಬರ್ತವೆ. ಇಲ್ಲಿಂದಾಗ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಅಂಶಗಳು ಕಂಡು ಬರ್ತವೆ. ಇಲ್ಲಿ ಶಾಸ್ತ್ರೀಯ ಭಾಷೆ ಅಂತಂದ್ರೆ ಈ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತಕ್ಕಂತಹ ಪದ ಏನಂದಾಗ ಇದು ಏನು ಅಂತಂದ್ರೆ ಅಂತಹ ವಿಷಯದ ಬಗ್ಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಕಂಡು ಬರ್ತವೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ರು ಯಾವುದು ಅಂತಂದಾಗ ಈ ಒಂದು ಭಾರತದಲ್ಲಿ ಕೆಳಕಂಡ ಯಾವುದು ಶಾಸ್ತ್ರೀಯ ಭಾಷೆ ಅಂತ ಕೇಳಿದ್ರು. ಅಲ್ಲಿ ಕೊಟ್ಟಿರ್ತಕ್ಕಂಥ ಅಂಶ ಏನು ಕೊಟ್ಟಿದ್ದಾಗ ಸಂಸ್ಕೃತ ಕೊಟ್ಟಿದ್ದ, ಅದೇ ರೀತಿ ಇಂಗ್ಲಿಷ್ ಕೊಟ್ಟಿದ್ದ, ನಂತರ ಹಿಂದಿ ಕೊಟ್ಟಿದ್ದ, ಅದೇ ರೀತಿಯಾಗಿ ಮಲಯಾಳಂ ಕೊಟ್ಟಿದ್ದ. ಇದರಲ್ಲಿ ಯಾವುದು ಸಂಸ್ಕೃತ ಭಾಷೆ ಅಂತಂದ್ರೆ ಇದು ಭಾರತದಲ್ಲಿ ಸಂಸ್ಕೃತ ಭಾಷೆ ಶಾಸ್ತ್ರೀಯ ಭಾಷೆ. ಅದೇ ರೀತಿಯಾಗಿ ಯಾವುದು ಅಂತಂದಾಗ ಯುನೆಸ್ಕೋ ಆಧಾರಿತವಾಗಿರ್ತಕ್ಕಂತಹ ಒಂದು ಶಾಸ್ತ್ರೀಯ ಭಾಷೆ ಅಂತ ಹೇಳ್ಬೋದು ನಾವು. ಈ ಒಂದು ಶಾಸ್ತ್ರೀಯ ಭಾಷೆಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ಯಾವುದೇ ಒಂದು ಭಾಷೆ ಅಂತಕ್ಕಂಥದ್ದು ಈ ಒಂದು ಯುನೆಸ್ಕೋದಿಂದ ಅದು ಶಾಸ್ತ್ರೀಯ ಭಾಷೆ ಅಂತ ಪರಿಗಣಿಸಲ್ಪಟ್ಟಿರಬೇಕು, ಅಥವಾ ಭಾರತದಲ್ಲಿ ಇದು ಶಾಸ್ತ್ರೀಯ ಭಾಷೆ ಅಂತ ಪರಿಗಣಿಸಲ್ಪಟ್ಟಿರಬೇಕು. ಇಲ್ಲಿ ಶಾಸ್ತ್ರೀಯ ಭಾಷೆ ಅನ್ಬೇಕು ಅಂತಂದ್ರೆ ಈ ಕಾನ್ಸೆಪ್ಟ್, ಈ ಶಾಸ್ತ್ರೀಯ ಭಾಷೆ ಅನ್ಬೇಕು ಅಂತಂದ್ರೆ ಈ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಕ್ಕಂಥದ್ದು. ಈ ಶಾಸ್ತ್ರೀಯ ಭಾಷೆಯ ಬಗ್ಗೆ ನಮಗೆ ಪರಿಕಲ್ಪನೆ ನೀಡಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದಾಗ ಈ ಒಂದು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಒಬ್ಬ ವಿದ್ವಾಂಸ, ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಬರ್ತಕ್ಕಂತಹ ಒಬ್ಬ ಭಾಷಾ ವಿದ್ವಾಂಸ. ಈ ಭಾಷಾ ವಿದ್ವಾಂಸನ ಹೆಸರು ಏನು ಅಂತಂದಾಗ ಜಾರ್ಜ್ ಎಲ್ ಹಾರ್ಟ್ ಅಂತಕ್ಕಂತಹ ವ್ಯಕ್ತಿಗಳು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಶಾಸ್ತ್ರೀಯ ಭಾಷೆ ಅಂತಕ್ಕಂಥ ಪರಿಕಲ್ಪನೆಯನ್ನು ನೀಡ್ತಾರೆ. ಜಾರ್ಜ್ ಎಲ್ ಹಾರ್ಟ್ ಅಂತಕ್ಕಂಥವ್ರು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯ ಅಂತಕ್ಕಂತಹ ಒಬ್ಬ ಭಾಷಾ ವಿದ್ವಾಂಸ ಅಂತಕ್ಕಂಥವ್ರು ಈ ಒಂದು ಶಾಸ್ತ್ರೀಯ ಭಾಷೆ ಬಗ್ಗೆ ಪರಿಕಲ್ಪನೆ ನೀಡಿದ್ರು. ಈ ಒಂದು ಶಾಸ್ತ್ರೀಯ ಭಾಷೆ ಅನ್ಬೇಕು ಅಂತಂದ್ರೆ ಯಾವ ಅಂಶ ಇರಬೇಕು ಅಂತಕ್ಕಂಥದ್ದು, ಯಾವ ಒಂದು ಚಹರೆ, ಯಾವ ಒಂದು ಲಕ್ಷಣಗಳಿದ್ರೆ ಅದನ್ನು ನಾವು ಶಾಸ್ತ್ರೀಯ ಭಾಷೆ ಅಂತ ಪರಿಗಣನೆ ಮಾಡಬಹುದು. ಅದಕ್ಕೆ ಏನ್ ಮಾಡಿದ್ರೆ ಅಂದಾಗ ಒಂದು ಪರಿಕಲ್ಪನೆ ಕೊಟ್ಟಿದ್ದಾರೆ, ಚಹರೆ ಕೊಟ್ಟಿದ್ದಾರೆ. ಭಾಷೆ ದಾಖಲಾದ ಇತಿಹಾಸ 1000 ವರ್ಷಕ್ಕಿಂತ ಏನಾಗಿರ್ಬೇಕು ಅಂತಂದಾಗ ಪುರಾತನವಾಗಿರ್ಬೇಕು. ಯಾವುದೇ ಒಂದು ಭಾಷೆ ಅಂತಕ್ಕಂಥದ್ದು ಶಾಸ್ತ್ರೀಯ ಭಾಷೆ ಅಥವಾ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಕರಿತಾ ಇದೀವಿ ಅಂತಂದ್ರೆ ಅದರ ಒಂದು ಭಾಷಾ ಇತಿಹಾಸ ಅಂತಕ್ಕಂಥದ್ದು 1000 ವರ್ಷ ಇದು ಪುರಾತನವಾಗಿರ್ಬೇಕು. ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕನ್ನಡ ಭಾಷೆ ಇದು ಶಾಸ್ತ್ರೀಯ ಭಾಷೆ ಹೌದರ್ಬೇಕು ಅಂತಂದ್ರೆ ಈ ಒಂದು ಚಹರೆ ತಗೋಬೇಕು ನಾವು. ಏನಂದಾಗ ನಮ್ಮ ಭಾಷೆಗೆ ಈ ಒಂದು ಕ್ರಿಸ್ತ ಶಕ 450ರಲ್ಲಿ ಅಲ್ಮಿಡಿ ಶಾಸನ ಅಂತ ಬರುತ್ತೆ. ಅಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟಂತೆ ನಮಗೆ ಸಾಕಷ್ಟು ಇತಿಹಾಸ ಕಂಡು ಬರ್ತಾ ಇದೆ. ಕವಿರಾಜ ಮಾರ್ಗ ಅಂತಕ್ಕಂಥ ಕೃತಿ ಕಂಡು ಬರುತ್ತೆ. ಅಂದ್ರೆ ಸುಮಾರು 1000 ವರ್ಷ ಇತಿಹಾಸ ಹೊಂದಿದೆ ಅಂತಕ್ಕಂಥದ್ದು. ಎರಡನೇದ್ದು ಭಾಷೆಯ ಪರಂಪರೆ ಸೋಪೋಜ್ಞವಾಗಿರಬೇಕು. ಏನು ಸೋಪೋಜ್ಞವಾಗಿ ಅಂತಂದಾಗ ತನ್ನದೇ ಆಗಿರತಕ್ಕಂಥ ಸ್ವಂತ ರೀತಿಯಾಗಿ ಬೆಳೆದಿರಬೇಕು. ಬೇರೆ ಭಾಷೆಯಿಂದ ಅಥವಾ ಬೇರೆ ಭಾಷೆ ಸಮುದಾಯದಿಂದ ಸ್ವೀಕಾರವಾಗಿರಬಾರ್ದು. ಆ ರೀತಿಯಾಗಿರ್ತಕ್ಕಂಥ ಲಕ್ಷಣವನ್ನು ಹೊಂದಿರಬೇಕು. ನಂತರ ಇನ್ನೊಂದು ಚಹರೆ ಲಕ್ಷಣ ಕೊಟ್ಟಿದ್ದಾರೆ. ಈ ಕ್ಲಾಸಿಕಲ್ ಭಾಷೆ ಅಂತಕ್ಕಂಥದ್ದು ಅದರ ಸಾಹಿತ್ಯ ಮತ್ತು ಪ್ರಸ್ತುತ ಭಾಷೆ ಮೊದಲ ಸಾಹಿತ್ಯ ಮತ್ತು ಪ್ರಸ್ತುತ ಭಾಷೆಗಿಂತ ಭಿನ್ನವಾಗಿರಬೇಕು ಅಂತಕ್ಕಂಥದ್ದು. ಎಕ್ಸಾಂಪಲ್ ನಾವು ಕರ್ನಾಟಕದಲ್ಲಿ ಹಳೆಗನ್ನಡ ಬೇರೆ, ಇವತ್ತು ಹೊಸಗನ್ನಡ ಬೇರೆ ಇತ್ತು. ಅದೇ ರೀತಿಯಾಗಿ ಈ ರೀತಿಯಾಗಿ ಇದ್ರೆ ಮಾತ್ರ ಅದಕ್ಕೆ ಏನ್ ಕರಿತೀವಿ ಅಂತಂದಾಗ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತಕ್ಕಂಥ ಕರಿತೀವಿ ಅಂತಕ್ಕಂಥ ಒಂದು ಅಂಶವನ್ನ ಯಾರು ಅಂತಂದಾಗ ಜಾರ್ಜ್ ಎಲ್ ಹಾರ್ಟ್ ಅಂತಕ್ಕಂಥ ಒಬ್ಬ ಭಾಷಾ ವಿದ್ವಾಂಸ, ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯ ಅಂತಕ್ಕಂತಹ ಭಾಷಾ ವಿದ್ವಾಂಸ ಇದನ್ನ ಪರಿಗಣನೆ ಮಾಡಿದ್ದಾರೆ. ಇದರ ಆಧಾರದ ಮೇರೆಗೆ ಮೊಟ್ಟ ಮೊದಲ ಬಾರಿಗೆ ಯಾರು ಅಂತಂದಾಗ ಯುನೆಸ್ಕೋ ಅಂತಕ್ಕಂಥದ್ದು ಯುನೈಟೆಡ್ ನೇಷನ್ಸ್ ಆಫ್ ಎಜುಕೇಶನಲ್ ಕಲ್ಚರಲ್ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಈ ಒಂದು ಮೊಟ್ಟ ಮೊದಲ ಬಾರಿಗೆ 4 ಭಾಷೆಗಳನ್ನ ಶಾಸ್ತ್ರೀಯ ಭಾಷೆ ಅಂತ ಪರಿಗಣನೆ ಮಾಡುತ್ತೆ. ಅದರಲ್ಲಿ ಯಾವುದು ಅಂತಂದಾಗ ಕ್ಲಾಸಿಕಲ್ ಗ್ರೀಕ್ ಅಂತಕ್ಕಂಥದ್ದು,
ಬರುತ್ತೆ. ಯಾವುದು ಅಂತಂದಾಗ ಕ್ಲಾಸಿಕಲ್ ಗ್ರೀಕು, ಅದೇ ರೀತಿಯಾಗಿ ಲ್ಯಾಟಿನ್ ಅಂತಕ್ಕಂಥದ್ದು, ಸಂಸ್ಕೃತ, ಇನ್ನೊಂದು ಪರ್ಷಿಯನ್, 4 ಭಾಷೆಗಳನ್ನು ಯುನೆಸ್ಕೋ ಆಧಾರಿತವಾಗಿ ಯಾವ ಶಾಸ್ತ್ರೀಯ ಭಾಷೆಗಳು ಅಂತಂದ್ರೆ 4 ಗೊತ್ತಿರಬೇಕು. ಪರ್ಷಿಯನ್ನು, ಸಂಸ್ಕೃತ, ಲ್ಯಾಟಿನ್ ಮತ್ತು ಈ ಒಂದು ಕ್ಲಾಸಿಕಲ್ ಗ್ರೀಕ್ ಅಂತಕ್ಕಂಥದ್ದು 4 ಶಾಸ್ತ್ರೀಯ ಭಾಷೆಗಳು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಶಾಸ್ತ್ರೀಯ ಭಾಷೆ ಅಂತಕ್ಕಂಥದ್ದು ಭಾರತದಲ್ಲಿ ಯಾವ್ಯಾವ ಶಾಸ್ತ್ರೀಯ ಭಾಷೆಗಳು ಅಂತ ಗೊತ್ತಿರಬೇಕು. ಭಾರತದಲ್ಲಿ ಯಾವ ಭಾಷೆಗಳನ್ನ ಶಾಸ್ತ್ರೀಯ ಭಾಷೆಗಳಂತ ಪರಿಗಣನೆ ಮಾಡಿದ್ದೀವಿ. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಶಾಸ್ತ್ರೀಯ ಭಾಷೆ ಅಂತಕ್ಕಂಥ ಪರಿಕಲ್ಪನೆ ಭಾರತದಲ್ಲಿ ಆರಂಭ ಆಗಿರತಕ್ಕಂಥ 2004 ನಂತರದಲ್ಲಿ. ಈ ಒಂದು ಮುಖ್ಯವಾಗಿ ಮೊದಲ ಭಾಷೆಯಾಗಿ ಯಾವುದಂದಾಗ ತಮಿಳು ತಗೊಳ್ಳಿವಿ. 2004 ಅಕ್ಟೋಬರ್ 2ಕ್ಕೆ, ಅಕ್ಟೋಬರ್ 12ನೇ ತಾರೀಕಿಗೆ ತಮಿಳನ್ನ ಶಾಸ್ತ್ರೀಯ ಭಾಷೆ ಅಂತ ಪರಿಗಣನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ತಮಿಳಿಗಿಂತ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಭಾಷೆ, ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಿದ್ವಿ ಅಂದಾಗ 2005 ನವೆಂಬರ್ 25ಕ್ಕೆ ಸಂಸ್ಕೃತವನ್ನು ಏನ್ ಮಾಡಿದ್ವಿ ಅಂತಂದಾಗ ಶಾಸ್ತ್ರೀಯ ಭಾಷೆ ಅಂತ ಪರಿಗಣನೆ ಮಾಡಲಾಯಿತು ಅಂತಕ್ಕಂಥದ್ದು. ಅದೇ ರೀತಿಯಾಗಿ 2008 ಅಕ್ಟೋಬರ್ 31ಕ್ಕೆ ಕನ್ನಡ ಮತ್ತು ಈ ಒಂದು ತೆಲುಗು. ಒಂದು ಸ್ವಲ್ಪ ಅಷ್ಟೇ ಕೇಳಿದ್ರು, ಈ ಒಂದು ಶಾಸ್ತ್ರೀಯ ಸ್ಥಾನಮಾನ ಪಡೆದಿರತಕ್ಕಂಥ 3ನೇ ಭಾಷೆ ಯಾವುದು ಅಂತ ಕೇಳಿದ್ರು. ಇಲ್ಲಿ 4 ಕೊಟ್ಟಿದ್ರು ಆಪ್ಷನ್: ತಮಿಳು, ಸಂಸ್ಕೃತ, ಕನ್ನಡ, ತೆಲುಗು ಕೊಟ್ಟಿದ್ರು. ಶಾಸ್ತ್ರೀಯ ಸ್ಥಾನಮಾನ ಪಡೆದಿರತಕ್ಕಂತಹ 3ನೇ ಭಾಷೆ ಯಾವುದು ಅಂತಂದಾಗ ಕನ್ನಡ ಅಂತ ಒಂದು ಆನ್ಸರ್ ಪ್ರಶ್ನೆ ಕೇಳಿದ್ರು. 2008 ಮೋಸ್ಟ್ಲಿ SDA ಅಥವಾ FDA ದಲ್ಲಿ ಕೇಳಿದ ಪ್ರಶ್ನೆ ಯಾವುದು, ಶಾಸ್ತ್ರೀಯ ಸ್ಥಾನಮಾನ ಪಡೆದಿರತಕ್ಕಂಥ 3ನೇ ಭಾಷೆ ಕನ್ನಡ. ಆ ಸಂದರ್ಭದಲ್ಲಿ 2008 ಅಕ್ಟೋಬರ್ 31ಕ್ಕೆ ಕನ್ನಡ ಜೊತೆಗೆ ತೆಲುಗುನ ಕೊಟ್ಟರು, ಅದು ಗೊತ್ತಿರಬೇಕು ನಿಮಗೆ. ಅದೇ ರೀತಿಯಾಗಿ 2013ರಲ್ಲಿ ಮಲಯಾಳಂ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಯಿತು. 2013 ಆಗಸ್ಟ್ 8ನೇ ತಾರೀಕಿಗೆ ಮಲಯಾಳಂ ಭಾಷೆಗೆ. ಅದೇ ರೀತಿಯಾಗಿ 2014 ಮಾರ್ಚ್ 1ಕ್ಕೆ ಈ ಒಂದು ಓಡಿಯಾ ಅಂತಕ್ಕಂಥದ್ದು, ಇದನ್ನು ಓರಿ ಅಂತ ಕರಿಬಹುದು ಅಥವಾ ಓಡಿಯಾ, ಮೊದಲು ಓರಿ ಅಂತ ಕರಿತಾರೆ, ಈಗ ಓಡಿಯಾ ಅಂತ ಕರೀತಾರ. 2014 ಓಡಿಯಾ ಭಾಷೆಗೆ ಕೊಡಲಾಯಿತು. ಅದೇ ರೀತಿ 2024ರಲ್ಲಿ ಈ ಒಂದು ಕೆಲವೊಂದು ಭಾಷೆಗಳಿಗೆ ಮುಖ್ಯವಾಗಿ ಯಾವುದಂದಾಗ 2024 ಅಕ್ಟೋಬರ್ 3ನೇ ತಾರೀಕಿಗೆ 2024 ಅಕ್ಟೋಬರ್ 3ನೇ ತಾರೀಕಿಗೆ ಮರಾಠಿ, ಪಾಲಿ, ಪ್ರಾಕೃತ, ಆಸಾಮಿ ಮತ್ತು ಬಂಗಾಳಿ ಭಾಷೆ, ಈ 5 1 2 3 4 5 ಭಾಷೆಗಳಿಗೆ ಏನ್ ಮಾಡಿದ್ವಿ ಅಂತಂದಾಗ ಶಾಸ್ತ್ರೀಯ ಸ್ಥಾನಮಾನ ನೀಡಿದ್ವಿ ನಾವು. ಈ ಒಂದು ಪರೀಕ್ಷಾ ದೃಷ್ಟಿಯಿಂದ ಒಂದು ಚಿಕ್ಕದಾಗಿರ್ತಕ್ಕಂಥ ಟಾಪಿಕ್ ಆದರೂ ಸಹ ಇಲ್ಲಿ ಮುಖ್ಯವಾಗಿ ಎಲ್ಲಿ ಅಂತಂದಾಗ ಇವುಗಳನ್ನ HSTR ದಲ್ಲಿ, FDA ದಲ್ಲಿ, ಅದೇ ರೀತಿ KS ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿದ್ದಾವೆ, ಅದು ಗೊತ್ತಿರಬೇಕು ನಿಮಗೆ. ಈ ಒಂದು ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ಭಾಷೆಗಳು ಎಷ್ಟು ಅಂತಂದಾಗ 11 ಭಾಷೆಗಳು ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.